Welcome back to Sanjeevani Lifestyle. ಇವತ್ತು ನಾವು ಮಾಡ್ತಿರೋದು ಟೊಮೊಟೊ ಕರಿ. ವಿಭನರಿತೆಯಲ್ಲಿ ಮೊದಲಿಗೆ ನಾವು ಬಾಣಲಿಗೆ ಎಣ್ಣೆ ಹಾಕೋಣ. ತದನಂತರ ಸಾಸಿವೆ ಚಿಟಪಟ ಅಂತ ಇದೆ ನೋಡಿ ಸಾಸಿವೆ. ಅದಾದಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಕೈಯಲ್ಲಿ ಬಿಡಿ. ಬೆಂದ ನಂತರ ನೀವು ಹಸಿಮೆಣಸಿನಕಾಯಿ ಅರ್ಧ ಕಟ್ ಮಾಡ್ಕೊಂಡು ಇಟ್ಕೊಂಡಿರ್ಬೇಕು. ಸ್ಲೈಸ್ ಮಾಡಿಟ್ಕೊಳ್ಳಿ. ಅದು ತುಂಬ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ. ಅದನ್ನು ಚೆನ್ನಾಗಿ ಹುರಿದ ನಂತರ ಅದಕ್ಕೆ ಈರುಳ್ಳಿಯನ್ನು ಹಾಕಿರಿ. ಈರುಳ್ಳಿಯನ್ನು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಒಂದರಿಂದ 2 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಹುರಿದುಕೊಳ್ಳಿ. ನೋಡ್ಬೋದು ನೀವು ಆಲ್ಮೋಸ್ಟ್ ಲೈಕ್ ಗೋಲ್ಡನ್ ಬ್ರೌನ್ ಆಗಿದೆ. ಇದಕ್ಕೆ ನಾವೇನು ಹಾಕೊತೇವೆ ಅಂದರೆ ಸ್ಪೆಷಲಾಗಿ ಮೆಂತ್ಯ ಸೊಪ್ಪು. ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಈ ಟೊಮೊಟೊ ಕರಿ. ಮೆಂತ್ಯ ಸೊಪ್ಪು ಚೆನ್ನಾಗಿ ಬೇಯೋಕ್ಕೆ ಬಿಡದೆ ಮಿಕ್ಸ್ಟು ಸೊಪ್ಪು ಆಗಿರೋದ್ರಿಂದ ತುಂಬ ಹೊತ್ತೇನು ಬೇಕಾಗಲ್ಲ, ಜಲ್ದಿ ಬೆಂದೋಗುತ್ತೆ. ಆಲ್ಮೋಸ್ಟ್ ಲೈಕ್ ಒಂದು ನಿಮಿಷ ಸಾಕು ಅದಕ್ಕೆ ಆ ಫ್ಲೇವರ್ನ ಬಿಟ್ಕೊಳಕ್ಕೆ. ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಬೆಂದಿದೆ. ನಾನು ಸ್ವಲ್ಪ ಹೊತ್ತು ಹುರ್ಕೋಣ. ಗೋಲ್ಡನ್ ಬ್ರೌನ್ ಆಗಬೇಕಲ್ಲ, ಎಲ್ಲ ಮಿಕ್ಸ್ ಆಗಬೇಕು ಚೆನ್ನಾಗಿ. ಇದಕ್ಕೆ ನಾವೇನು ಹಾಕೊತೀವಿ ಅಂದರೆ ಇವಾಗ ಕ್ಯಾಪ್ಸಿಕಮ್ ಹಾಕೊತಾ ಇದ್ದೀವಿ. ಕ್ಯಾಪ್ಸಿಕಮ್ ಹಾಕೋದ್ರಿಂದ ನಿಮಗೆ ಅದು ತುಂಬ ಚೆನ್ನಾಗಿ ಫ್ಲೇವರ್ ತುಂಬ ಸಖತ್ತಾಗಿ ಬರುತ್ತೆ. ಇದು ಎಸ್ಪೆಷಲಿ ನೀವು ಚಪಾತಿ ಆಗಿರ್ಬೋದು ಇಲ್ಲ ಅಕ್ಕಿ ರೊಟ್ಟಿ ಆಗಿರ್ಬೋದು ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಒಂಥರ ಡಿಫ್ರೆಂಟ್ ಆಗಿದೆ ಮಾಡ್ಬೋದು. ನಿಮಗೆ ಫ್ಲೇವರ್ ತುಂಬ ಚೆನ್ನಾಗಿ ಕೊಡೋದ್ರಿಂದ ತಿನ್ನಲು ತುಂಬ ಚೆನ್ನಾಗಿರುತ್ತೆ. ಇದನ್ನು ಚೆನ್ನಾಗಿ ನಾವು ಇವಾಗ ಬೇಯಿಸ್ಕೊಳ್ಳೋಣ. ನಾವು ಇದಕ್ಕೆ ಉಪ್ಪನ್ನು ಆ್ಯಡ್ ಮಾಡೋಣ. ರುಚಿಗೆ ತಕ್ಕಷ್ಟು ಉಪ್ಪು. ಸ್ವಲ್ಪ ಕಮ್ಮಿನ ಹಾಕೊಳ್ಳಿ. ಬೇಕಾದ್ರೆ ನಿಮಗೆ ಕಮ್ಮಿ ಅನಿಸಿದ್ರೆ ಬೇಕಾದ್ರೆ ಆಮೇಲೆ ಮಾಡ್ಕೊಬೋದು. ಏನಕ್ಕೆ ಒಂದ್ಸರಿ ಜಾಸ್ತಿ ಹಾಕ್ಕೊಳ್ಳಿಕ್ಕೆ ಕಮ್ಮಿ ಆಗಲ್ಲ. ಅದಕ್ಕೆ ದಯಮಾಡಿ ಸ್ವಲ್ಪ ಕಮ್ಮಿನೇ ಹಾಕೊಳ್ಳಿ. BP ಇರೋಲ್ಲ, ಸ್ವಲ್ಪ ಕಮ್ಮಿ ಹಾಕ್ಕೊಂಡ್ರೆ ಒಳ್ಳೆಯದು. ನೋಡಿ ನಿಮ್ಗೆ ರುಚಿಗೆ ತಕ್ಕಷ್ಟು ಎಷ್ಟು ಬೇಕಾಗುತ್ತೋ ಅಷ್ಟನ್ನು ಹಾಕೋರಿ. ಸ್ವಲ್ಪ ಏನಕ್ಕೆ ಉಪ್ಪು ಹಾಕಿದ ತಕ್ಷಣ ಸ್ವಲ್ಪ ಜಲ್ದಿನೇ ಬೇಯಿಸಾಗುತ್ತೆ. ಇವಾಗ ಆಲ್ಮೋಸ್ಟ್ ಬೆಂದಿದೆ. ಇದಕ್ಕೆ ನಾವೇನು ಹಾಕ್ಕೊತೀವಿ ಅಂದರೆ ಇವಾಗ ಇದಕ್ಕೆ ಇವಾಗ ಟೊಮೊಟೊ ಆ್ಯಡ್ ಮಾಡ್ಕೊಳ್ಳೋಣ. ಟೊಮೊಟೊನ ಚೆನ್ನಾಗಿ ಸ್ಮಾಲ್ ಅಂತ ಕಟ್ ಮಾಡಿಕೊಂಡು ಸ್ಲೈಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಆಗ ಈಸಿ ಆಗುತ್ತೆ ಬೇಯೋದಕ್ಕೆ. ನೋಡ್ತಾ ಇರ್ಬೋದು ಚೆನ್ನಾಗಿ ಕಲಿಸ್ಕೊಳ್ಳಿ. ಇದಕ್ಕೆ ನಾವು ಬೇಕಾದ್ರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳೋಣ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ತುಂಬ ಜಾಸ್ತಿ ಕೂಡ ಹಾಕೋಕೆ ಹೋಗ್ಬಿಡಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ನೀವು ಆ್ಯಡ್ ಮಾಡ್ಕೊಬೋದು. ಇದು ಒಂದ್ಸಲ ನಾನು ಹೇಳ್ತೀನಿ, ಇದು ಎಸ್ಪೆಷಲಿ ಚಪಾತಿಗೆ ಮತ್ತು ಅಕ್ಕಿ ರೊಟ್ಟಿಗೆ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. 2 ನಿಮಿಷ ಕಾಲ ಮುಚ್ಚಿಬಿಟ್ಟು ಇದರಿಂದ ಬೇಯೋದು ಸ್ವಲ್ಪ ಫಾಸ್ಟ್ ಆಗುತ್ತೆ. ಇನ್ನೊಂದ್ಸರಿ ಚೆಕ್ ಮಾಡ್ಕೊಳ್ಳಿ ಬೆಂದಿದೆಯಾ ಇಲ್ವಾ ಅಂತ. ಟೊಮೊಟೊ ಕರಿಗೆ ತುಂಬಾ ಸುಲಭ ಮಾಡ್ಕೊಂಡು ಮನೇಲಿ ಯಾವ ತರಕಾರಿನ ಇಲ್ಲ ಅಂದರೆ ಇದು ಈಸಿಯೆಸ್ಟ್ ವೇ ಟು ಮಾಡ್ಕೊಳಕ್ಕೆ ಎಸ್ಪೆಷಲಿ ಬ್ಯಾಚುಲರ್ಸ್ಗೆ. ಒಂದು ಟೊಮೊಟೊ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಸಾಕು. ಸ್ವಲ್ಪ ಅರಿಶಿನ ಬೇಕಾದ್ರೆ ಹಾಕೊಬೋದು ನೀವು. ಇಟ್ಸ್ ಈಸಿಯೆಸ್ಟ್ ವೇ ಮಾಡೋದಕ್ಕೆ. ನೀವು ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ರೆಡಿ ಆಗಿದೆ. ಇದು ಚಪಾತಿ ಜೊತೆ ಮಾಡ್ಕೊಂಡು ತಿನ್ನೋಕ್ಕೆ ತುಂಬ ರುಚಿಕರವಾಗಿರುತ್ತೆ. ಈಗ ನೆಕ್ಸ್ಟ್ ನಾವೇ ಮಾಡ್ಕೊತಿದ್ದೀನಿ. ಆಲ್ಮೋಸ್ಟ್ ಬೆಂದಿದೆ ನೋಡ್ತಾ ಇರ್ಬೋದು ನೀವು. ಇದನ್ನು ನಾವು ಚಪಾತಿ ಮಾಡಿಕೊಂಡು ಚಪಾತಿ ಜೊತೆ ಸರ್ವ್ ಮಾಡ್ಕೊತೀವಲ್ಲ. ನೋಡಿ ಫ್ರೆಂಡ್ಸ್, ಚಪಾತಿ ಮಾಡೋಣ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ ನಾನು ನಿಮ್ಗೆ ಇವಾಗ. ಮೆಂತ್ಯ ಚಪಾತಿ ರೆಡಿ ಇತ್ತು. ಇದನ್ನು ನನ್ನ ಎಪಿಸೋಡಲ್ಲಿ ಇನ್ನು ಬ್ಲಾಗಲ್ಲಿ ನಾನು ಹೇಳ್ಕೊಡ್ತೀನಿ ಯಾವ ರೀತಿ ಮಾಡಬೇಕು ಅಂತ, ಏನೇನು ಇನ್ಗ್ರೀಡಿಯೆಂಟ್ಸ್ ಬೇಕು ಅಂತ. ಚಪಾತಿನ ಆಲ್ಮೋಸ್ಟು ರೆಡಿಯಾಗಿದೆ. ನಾವು ಇದನ್ನ ಸರ್ವ್ ಮಾಡೋಣ. ಚಪಾತಿಗೆ ನಾವು ಮಾಡ್ಕೊಂಡಿದ್ದಂಥ ಟೊಮೊಟೊ ಕರಿ. ನೋಡ್ಬೋದು ತಿನ್ನಲು ರೆಡಿಯಾಗಿದೆ. ಥ್ಯಾಂಕ್ ಯು.